ಇದು ಎಲ್ಲ ವಯಸ್ಸಿನವರು ಹಾಕೊಳ್ಬೋದಲ್ವಾ? ಹೌದು, ದೊಡ್ಡ ವಯಸ್ಸಿನವ್ರಿಗೂ ಬೇರೆ ದೊಡ್ಡದು, ಚಿಕ್ಕ ವಯಸ್ಸಿನವ್ರಿಗೆ ಚಿಕ್ಕದು. ಇಂಥದ್ದು ಏನ್ ಬೆಲೆಗೆ ಮಾರ್ತೀರಮ್ಮ? ನಾವು 350 ಮಾಡ್ತೀವಿ. ಇದು 350. ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಮ್ಗೆ. ಅಂದ್ರೆ ನಮ್ಗೆ ಕಷ್ಟನೇ. ನೀವು ಕೆಲ್ಸಕ್ಕೆ ಹೋಗಿದ್ದೀರಾ ಅಂತ ಹಗಲೊತ್ತು ನಿಮ್ಗೆ ಮನೇಲೂ ಹೆಲ್ಪ್ ಮಾಡ್ಕೊಂಡು ಇವರಿಂದಾನೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಎಷ್ಟು ಜನ ಇಂತ ತಿಳ್ಕೊಳ್ಳುವಂತ ವಿಚಾರನೂ ಹೇಳಿದಿರಾ ನೋಡಿ. ಎಷ್ಟೊಂದ್ ಜನ ಅತ್ತೆ ಸೊಸೆ ಕಿತ್ತಾಡ್ಕೊಂಡು ಇದ್ ಮಾಡ್ಕೊಂಡು. ಮೇಡಮ್, 2 ಮಕ್ಕಳನ್ನ ಬಿಟ್ಬಿಟ್ಟು ನಾನು ಆಚೆ ಹೋಗ್ಬೇಕಂದ್ರೆ ಭಯ. ಇವ್ರು ಇದಾರಂದ್ರೆ ನಾನು ಧೈರ್ಯವಾಗಿ ಹೋಗ್ಬೋದು, ಆರಾಮಾಗಿ. ನಮಸ್ತೆ ಸ್ನೇಹಿತರೆ, ಇಲ್ಲೊಬ್ಬರು 70 ವರ್ಷದ ವಯೋವೃದ್ಧರು ವುಲನ್ ಸ್ವೆಟರ್ಗಳನ್ನು ಹಾಗೂ ಫ್ರಾಕ್ಗಳನ್ನು ಅವರೇ ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಮ್ಮ ನಮಸ್ತೆ. ಅಮ್ಮ ಇದೇನು ಇದು ಇಷ್ಟು ಚೆನ್ನಾಗಿದೆಯಲ್ಲ ಸ್ವೆಟರ್ಸು? ನೀವೇ ಮಾಡೋದಾ ಅಥವಾ ತರ್ತೀರಾ, ಹೇಗೆ? ಇಲ್ಲಮ್ಮ, ನಾನೇ ಕೈನಲ್ಲಿ ಹೆಣಿತೀನಿ. ನೀವೇ ಕೈನಲ್ಲಿ ಹೆಣಿಯೋದು? ಎಷ್ಟು ವಯಸ್ಸು ಅಮ್ಮ ನಿಮಗೆ? ನನಗಾಯ್ತು 70-74. ನೀವು ಈಗ ವಯಸ್ಸಲ್ಲೂ ನಿಮ್ಗೆ ಕಣ್ ಕಾಣ್ತಾ ಇದೆ? ಒಂದು ಆಪರೇಷನ್ ಆಗಿದೆ, ಚೆನ್ನಾಗಿ ಕಾಣುತ್ತೆ. ತಮ್ಮ ಹೆಸರು ಮೇಡಮ್? ಕಸ್ತೂರಿ. ಕಸ್ತೂರಿ ಅಂತ. ಎಷ್ಟು ಚೆನ್ನಾಗಿದೆ. ಒಂದೆರಡು ಸ್ವೆಟರ್ ತೋರಿಸ್ತೀರಾ? ತೋರಿಸಿ. ತುಂಬಾ ಚೆನ್ನಾಗಿದೆ. ನೀವೇ ವುಲ್ಲನ್ ತಂದು ನೀವೇ ಮಾಡೋದಾ ಇದು? ಹೌದಮ್ಮ. ಇವರು ಮೊಮ್ಮಗನಾ? ಮೊಮ್ಮಗ. ತುಂಬಾ ಚೆನ್ನಾಗಿದೆ. ಇದು ಎಲ್ಲ ವಯಸ್ಸಿನವರು ಹಾಕೊಳ್ಬೋದಲ್ವಾ? ಹೌದು, ದೊಡ್ಡ ವಯಸ್ಸಿನವ್ರಿಗೂ ಬೇರೆ ದೊಡ್ಡದು, ಚಿಕ್ಕ ವಯಸ್ಸಿನವ್ರಿಗೆ ಚಿಕ್ಕದು. ಇಂಥದ್ದು ಏನ್ ಬೆಲೆಗೆ ಮಾರ್ತೀರಮ್ಮ? ನಾವು 350 ಮಾಡ್ತೀವಿ. ಇದು 350ಕ್ಕೆ ಮಾರ್ತೀರಾ? ಮತ್ತೆ ಇದು ಎಲ್ಲಿ ಬರುತ್ತೆ? ಎಲ್ಲಿ ಇರೋದು? ನೀವು ಡೈಲಿ ಇರ್ತೀರಾ ಈ ಜಾಗದಲ್ಲಿ, ಹೇಗೆ? ಭಾನುವಾರ ಮಾತ್ರ ಬರ್ತೀವಿ. ಭಾನುವಾರ ಮಾತ್ರ ಬರ್ತೀರಾ? ಯಾವ ಏರಿಯಾ ಇದು? ಉಳ್ಳಾಳ ಉಪನಗರದಲ್ಲಿ ಇರೋದು ನಾವು. ಉಳ್ಳಾಳ ಉಪನಗರದಲ್ಲಿ ಇರ್ತೀರಾ? ಭಾನುವಾರ ದಿವಸ ಬಂದು ಇಲ್ಲಿಗೆ ಮಾತ್ರ ಬರೋದು ನಾವು. ಇಲ್ಲಿಗೆ ಮಾತ್ರ ಬಂದು ಮಾರಾಟ ಮಾಡ್ತೀರಾ? ಅಂದ್ರೆ ಇದು ಎಷ್ಟು ವರ್ಷದಿಂದ ನೀವು ಇದನ್ನ ಹೆಣ್ಕೊಂಡು ಬಂದಿದ್ದೀರಮ್ಮ? ಈಗ ಒಂದು 6-7 ವರ್ಷದಿಂದ ಮನೆಯಲ್ಲಿ ತುಂಬಾನೇ ಸ್ಟಾಕ್ ಮಡಗಿದೆ. ಹೆಣ್ಣು ಸ್ವಲ್ಪ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾ ಇದ್ರು. ತಿಳಿದಿರೋರು ಮಾತ್ರ ಹಾಕೊಡ್ತಾ ಇದ್ದೆ. ಈಗ ಸ್ವಲ್ಪ ಖರ್ಚಾಗೋದ್ರಿಂದ ಇವಾಗ ಮಾರ್ಕೆಟ್ ಮಾಡ್ತಾ ಇದ್ವಿ. ಓಹೋ, ಕರೆಕ್ಟ್. ಈಗ ಇಷ್ಟು ವರ್ಷದ ಮೇಲೆ ನೀವು ಕಲ್ತ್ರಾ ಉಲನ್ ನೇಯಕ್ಕೆ? ಮೊದ್ಲಿಂದಾನು ಕಲ್ತಿದ್ರು. ಮೊದ್ಲಿಂದಾನು ಬರ್ತಿತ್ತು ನಿಮಗೆ? ಇವಾಗ ಫ್ರೀ ಟೈಮ್ ನಲ್ಲಿ ಮಾಡ್ತೀರಾ? ಮತ್ತೆ ಅಮ್ಮ, ಇವ್ರು ಯಾರು? ಸೊಸೆನಾ? ಸೊಸೆ. ಹೌದು ಮೇಡಮ್. ನಿಮ್ದು ಎಲ್ಲ ಸಪೋರ್ಟ್ ಇದೆ ಅತ್ತೆಯವರಿಗೆ? ಹೌದು ಮೇಡಮ್. ಎಲ್ಲ ಸೇರಿ ಮಾಡ್ತಾ ಇದ್ದೀರಾ? ಅಂದ್ರೆ ಅವರು ನೀವೇನು ವರ್ಕಿಂಗಾ? ಆಫೀಸ್ಗೆ ಹೋಗ್ತೀರಾ? ಆಫೀಸ್ಗೆ ಹೋಗ್ತಾ ಇದ್ದೀನಿ ಮೇಡಮ್. ಕಾಫಿ ಟೀ ಭಾನುವಾರ ಟೈಮ್ ಫ್ರೀ ಇದ್ದಾಗ ನಮ್ಮ ಅತ್ತೆ ಜೊತೆ ಮಾರಾಟ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ? ಚೆನ್ನಾಗಿದ್ದೀರಾ ಅತ್ತೆ ಸೊಸೆ? ಮುಂದೆನೂ ಹಿಂಗೆ ಇರಿ. ಮತ್ತೆ ಇದು ಗಾಡಿ ನಿಮ್ಮ ಯಜಮಾನ್ರದ್ದು ಗಾಡಿ ಓಡಿಸ್ತಾರ ಅವರು? ಓಕೆ. ಅಮ್ಮ, ಇದು ಎಷ್ಟು ಟೈಮ್ ತಗೊಳ್ತೀರಾ ಇದು ಒಂದು ಈ ಥರದ ಸ್ವೆಟರ್ ನೇಯಕ್ಕೆ ನೀವು? 2 ದಿವಸ ಬೇಕು ಮೇಡಮ್. 2 ದಿವಸ ಬೇಕಾ? ಇನ್ನೊಂದು 4 ತೋರಿಸಿ ನಮ್ಮ ವೀಕ್ಷಕರಿಗೆ ಚೆನ್ನಾಗಿರೋದು. ಫ್ರಾಕ್ ಕಲರ್ ಕಾಂಬಿನೇಷನ್ ಯಾರು ಸಪೋಸ್ ಬೇಕು ಅಂತಂದ್ರೆ ನೀವು ಅದೇ ಕಲರ್ ಕಾಂಬಿನೇಷನ್ ಮಾಡು ಕೊಡ್ತೀರಿ? ಇದೇನು ಚಿಕ್ಕ ಮಗುದು ಫ್ರಾಕ್ ಅಲ್ವಾ ಇದು? 5 ವರ್ಷ ಮಗುಗೆ. 5 ವರ್ಷ ಪಾಪುಗೆ. ಬೆಚ್ಚಗಿರುತ್ತೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟು ನೀಟಾಗಿ ಮಾಡಿದೀರಮ್ಮ ಈ ವಯಸ್ಸಲ್ಲಿ. ಚೆನ್ನಾಗಿದೆ ಫ್ರಾಕು. 3 ವರ್ಷ. 3 ವರ್ಷದ ಮಗುಗೆ. ಮತ್ತೆ ನಿಮಗೆ ಮಟೀರಿಯಲ್ ಕಾಸ್ಟ್ ಎಲ್ಲ ಬೀಳುತ್ತಲ್ವಾ? ಸುಮಾರು ಮಟೀರಿಯಲ್ ಕಾಸ್ಟ್ ಆಗಿ ವರ್ಕೌಟ್ ಆಗತ್ತೆ? ಪರವಾಗಿಲ್ಲ. ಇದು ಒಂದು ನಿಮಗೆ ಏನು ಮೊದಲು ಬೇರೆ ಕೆಲಸ ಮಾಡ್ತಿದ್ರಾ? ಯಾವುದಿಲ್ಲಮ್ಮ, ಇದೇ ಕೆಲಸ ಮಾರಾಟ ಮಾಡಬೇಕು ಈ ವಯಸ್ಸಲ್ಲೂ ನಾವು ಕೆಲವರು ಸುಮ್ಮನೆ ಅಯ್ಯೋ ಕೈ ನೋವು ಕಾಲು ನೋವು ಅಂತ ಹೇಳ್ಕೊಂಡು ಸುಮ್ಮನೆ ಕೂತಿರ್ತಾರಲ್ಲ. ನಮ್ಗೆ ಆ ಥರ ಕೂತ್ಕೊಳಕ್ ಆಗಲ್ಲ. ಯಾವ ಟೈಮ್ ಆದ್ರೂ ಆ ಟೈಮ್ನಲ್ಲಿ ಎಣಿಬೇಕು ಅನ್ನಿಸ್ತೈತೆ. ಎಣಿತಾ ಇರ್ತೀರಾ? ನಿಮ್ಗೆ ಕೂತು ಬೆನ್ನೋವು ಅಂತದೇನು ಸಮಸ್ಯೆ? ಬೆನ್ನೋವು ಈಗೀಗ ಬರುತ್ತೆ, ಆದ್ಮೇಲೆ ಎಲ್ಲಾರ್ಗೂ ಬರುತ್ತೆ. ಏನ್ ಮಾಡಕ್ಕಾಗಲ್ಲ. ಅದೇ ಅದು ಪ್ರಾಕ್ಟೀಸ್ ಆಗೋಗ್ಬಿಟ್ರೆ ಏನು, ಪ್ರಾಕ್ಟೀಸ್ ಆಗೋದ್ರೆ ಏನು ಚೆನ್ನಾಗಿರುತ್ತೆ ಮೇಡಮ್. ಚಿಕ್ಕ ಪಾಪುಯಿಂದ 10 ವಯಸ್ಸು ಪಾಪುವರೆಗೂ ನಾವು ಮಾಡ್ತಾ ಇದೀವಿ. ಇದು ಚಿಕ್ಕ ಪಾಪು, ತುಂಬಾ ಚಿಕ್ಕ ಪಾಪು, 5 ತಿಂಗಳ ಪಾಪುಯಿಂದ. ಮೇಡಮ್, ನೀವು ಕಲ್ತಿದ್ದೀರಾ ಹೆಣ್ಯಕ್ಕೆ ಅತ್ತೆಯವರಿಂದ? ಸ್ವಲ್ಪ ನಾನು ಕಲ್ತಿದ್ದೀನಿ, ಆದ್ರೆ ಟೈಮ್ ಸಿಗಲ್ಲ ನನಗೆ. ಟೈಮ್ ಸಿಗಲ್ಲ.
ಮೇಡಮ್ ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರಲ್ಲಿ ಇದ್ಕೊಂಡು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಮತ್ತೆ? 4 ವರ್ಷ ಆಯ್ತು ಮೇಡಮ್. ಓಕೆ, 14 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಾ? ಮೇಡಮ್, ತಾಯಿ ಮನೇಲಿ ಸ್ವಲ್ಪ ಮಾತಾಡ್ತಾ ಇದ್ದೆ, ಇಲ್ಲಿ ಬೆಂಗಳೂರಲ್ಲಿ ಬಂದು ಸ್ವಲ್ಪ ಕಲ್ತಿದ್ದೀನಿ. ಓಕೆ ಓಕೆ. ಅಲ್ಲ, ಇದು ತುಂಬಾ ಖುಷಿ ನೋಡಿ, ಯಾಕಂದ್ರೆ ತುಂಬಾ ಜನ ಬೇರೆ ರಾಜ್ಯದಿಂದ ಬಂದವರು ನಾವೇ ಅವ್ರ ಭಾಷೆ ಮಾತಾಡ್ಬೇಕಾಗತ್ತೆ, ಅವ್ರು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡಲ್ಲ. ನೀವು ಬೆಂಗಳೂರವ್ರೆ ಅಂತಾನೆ ಅನಿಸ್ತೀರಿ, ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಇವರು ಇಬ್ರು ಮಕ್ಕಳ ನಿಮ್ಗೆ? ಹಾಂ ಮೇಡಮ್. ಓಕೆ, ಫುಲ್ ಕನ್ನಡನೇ. ಹಾಂ ಹಾಂ ಹಾಂ. ಸರಿ, ಈ ಕಡೆ ಬನ್ನಿ. ನೀವು ಅಮ್ಮ ಅವರಿಗೆ ಫುಲ್ ಸಪೋರ್ಟಾ? ಸಂಡೇಸು ಅಮ್ಮ ಅವರಿಗೆ ಸಪೋರ್ಟ್ ಮಾಡ್ತೀರಾ? ತುಂಬಾ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿ ನೋಡಿ, ಚೆನ್ನಾಗಿ ಇದಾಗ್ಲಿ, ಇನ್ನೂ ತುಂಬಾ ಜನ ಕಸ್ಟಮರ್ಸ್ ನಿಮಗೆ ಬರ್ಲಿ. ಅಮ್ಮ, ಜಾಸ್ತಿ ಕಸ್ಟಮರ್ಸ್ ಬಂದ್ರೆ ಯಾರಿಗಾದ್ರೂ ಕೊಟ್ಟು ಮಾಡಿಸ್ತೀರಾ? ನಿಮ್ಗೆ ಮಾಡಕ್ಕಾಗತ್ತಾ? ಸ್ವಲ್ಪ ಇದ್ದಾರೆ, ಅವರು ಈ ತರ ಎಲ್ಲ ಎಣಿತಾರೆ, ಹೆಣ್ದು ಕೊಡ್ತಾರೆ. ಯಾಕಂದ್ರೆ ನಮ್ಮ ಚಾನಲ್ ಅಲ್ಲಿ ಹಾಕಿದ ಕೂಡಲೇ ನಿಮ್ಮ ಹತ್ರ ಜಾಸ್ತಿ ಕಸ್ಟಮರ್ಸ್ ಬಂದ್ರೆ ನೀವು ಅವ್ರ ಆರ್ಡರ್ಸ್ ಜಾಸ್ತಿ ಬಂದ್ರೆ ಮಾಡ್ಕೊಡ್ತೀರಾ? ಅವ್ರು 5 ಜನ ಸೇರ್ಕೊಂಡು ಅವರು ಹೆಲ್ಪ್ ಮಾಡ್ತಾರೆ. ಹಾ, ಹೆಲ್ಪ್ ಮಾಡ್ಕೊಡ್ತಾರೆ. ಸರ್, ಭಾನುವಾರ ದಿವಸ ಬಿಟ್ಟು ಬೇರೆ ದಿವಸ ಗಾಡಿ ಓಡಿಸ್ತೀರಾ ನೀವು? ಮಕ್ಕಳೇನು ಓದ್ತಾ ಇದ್ದಾರೆ? 9th, ಇನ್ನೊಬ್ಬ 7th. ಸ್ಕೂಲಿಗೆ ಹೋಗೋ ಮಕ್ಕಳಿದ್ದಾರೆ. ಆಗ್ಲಿ, ಎಲ್ಲ ಇಡೀ ಫ್ಯಾಮಿಲಿ ಸೇರಿ ಒಂದು ಬಿಸ್ನೆಸ್ ಕಟ್ಕೊಂಡು ಒಂದು ಒಳ್ಳೆ ಪ್ರೀತಿಯಿಂದ ಇದ್ದೀರಲ್ಲ, ಖುಷಿ ಆಗತ್ತೆ ನೋಡಿದ್ರೆ. ಈ ಥರನೇ ಬೆಳೀಲಿ, ಇದಾಗಲಿ. ಮತ್ತು ಈ ಉಲನ್ನಲ್ಲಿ ಕೆಲವು ಈ ಕಾಟನ್ ಉಲನ್ ಬಿಟ್ಟು ಕೆಲವು ಆ್ಯಂಕರ್ ಥ್ರೆಡ್ಡಿಂದನೂ ಮಾಡ್ತಾರಲ್ಲ, ಕಾಟನ್ ಥ್ರೆಡ್ಡಿಂದ, ಅದು ಮಾಡ್ತೀರಾ ನೀವು? ಅದು ಮಾಡಲ್ಲ, ಬರೀ ಉಲನ್ನಿಂದ ಮಾಡ್ತೀರಾ. ಮತ್ತು ಇದರಲ್ಲೇ ಶಾಲ್ಸ್ ಎಲ್ಲ ಮಾಡ್ತಾರಲ್ಲ, ಶಾಲು, ಆಮೇಲೆ ಈ ತಲೆ ಕಟ್ಟೋದು, ಪ್ರತಿಯೊಂದು ಮಾಡ್ತೀವಿ. ಸ್ಕಾರ್ಪು ಎಲ್ಲ ಮಾಡ್ತೀರಾ? ಕಾರ್ಪು, ಹಾಂ ಹಾಂ. ಹ್ಯಾಂಡ್ ಬ್ಯಾಗ್ಗಳು. ಹಾಂ ಹಾಂ, ಹ್ಯಾಂಡ್ ಬ್ಯಾಗ್ಗಳು ಇದೆಯಾ? ಹ್ಯಾಂಡ್ ಬ್ಯಾಗ್ ಕಮ್ಮಿ ಉಳ್ಳ ತೋರಿಸಿ, ನಿಮ್ಮ ಹತ್ರ ಏನು ಐಟಮ್ ಇದೆ ತೋರಿಸಿ. ಹ್ಯಾಂಡ್ ಬ್ಯಾಗ್ ಇದು ಉಳ್ಳಾಳ ಮಂಗನಹಳ್ಳಿ ಕ್ರಾಸ್ ಅಂದ್ರೆ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಅಲ್ವಾ ಇದು? ಹಾಂ ಮೇಡಮ್. ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಬಂದು ವಿದ್ಯಾನಿಕೇತನ್ ಸ್ಕೂಲ್ ಹತ್ರ ಬಂದ್ರು ನೋಡಿ ಮೇಡಮ್. ಭಾನುವಾರ ದಿನ ಸಂಜೆ ಹೊತ್ತು ಇರ್ತೀರಾ? 5 ಗಂಟೆ. ನಮ್ಮನೆ ಇರೋದು ಉಳ್ಳಾಳ ನಗರ ಮಾರಿಯಮ್ಮ ಟೆಂಪಲ್. ಇದಕ್ಕೆ ಜಿಪ್ಪನ್ನ ಹಾಕಿದ್ವಿ. ಜಿಪ್ಪು ಹಾಕಿದ್ವಿ ಸೇಫ್ಟಿಗೆ. ಹಾ ಹಾ. ಜಿಪ್ಪು ನೀವೇ ಹಾಕ್ತೀರಾ ಮಿಷನ್ ಅಲ್ಲಿ? ಇಲ್ಲ, ಕೈನಲ್ಲೇ ಹಾಕ್ತೀವಿ. ಕೈನಲ್ಲೇ ಹಾಕ್ತೀರಾ? ಹಾ ಹಾ. ಫೋನು ಏನನ ಇಟ್ಕೊಳ್ಬೋದು. ಹಾ ಹಾ ಹಾ. ಇಲ್ಲ, ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇದೆಲ್ಲ ಏನ್ ಬೆಲೆ ಅಮ್ಮ? ಇದು 300 ರೂಪಾಯಿ ಹೇಳಿದ್ರೆ ಕೊಡೋದಿಲ್ಲ ಮೇಡಮ್. ಹಾ ಹಾ. 250 ಆರಾಮಾಗಿ ಕೊಡ್ಬೋದು, ಯಾಕಂದ್ರೆ ಬಾರ್ಗೇನ್ ಈಗ ಮಾಲ್ಗಳಲ್ಲಿ ಹೋಗಿ ಏನು ಬಾರ್ಗೇನ್ ಮಾಡಲ್ಲ, ಚೆನ್ನಾಗಿ ಕೊಟ್ಟು ಬರ್ತಾರಲ್ವಾ. ಇವಾಗ ಇದು ಇಷ್ಟು ಚೆನ್ನಾಗಿದೆ, ನಿಮ್ದು ಕೈಯಿಂದ ಮಾಡಿರ್ತೀರಾ ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಕಲರ್ಸು ಬೇಕಂದ್ರೆ ಬೇರೆ ಬೇಕಾದ್ರೂ ಮಾಡ್ಕೊಡ್ತೀರಾ? ಸ್ಟೈಲಿಶ್ ಆಗೂ ಹಾಕೋಬಹುದು, ಸಾರಿಗೂ ಹಾಕೋಬಹುದು. ಇದು ಸ್ಕಾರ್ಫ್. ಇದು ಏನು ಬೆಲೆ ಮೇಡಮ್? 100 ಕೊಡ್ಬೋದು ಆರಾಮಾಗಿ. ಮಿಷಿನ್ ಅಲ್ಲಿ ಹಾಕ್ತಾರೆ ಮೇಡಮ್, ಅದೇನು ಅಷ್ಟು ಚಳಿ ತಡಿಯಲ್ಲ. ಚೆನ್ನಾಗಿ ಇದು ಗಟ್ಟಿಯಾಗಿರುತ್ತೆ, ಚೆನ್ನಾಗಿ ಒಗಿಬಹುದು. ಅಲ್ಲ, ಇದು ಪೂರ್ತಿ ಕ್ರೋಶಾನೇಗೆನಾ? ಇದು ಕ್ರೋಶಾದೆ. ಸೂಜನ್ ಕಡ್ಡಿಯಿಂದ ಏನ್ ಮಾಡಿಲ್ಲ, ಕ್ರೋಶಾನೇಗೆ ಚೆನ್ನಾಗಿದೆ. ಯಾಕಂದ್ರೆ ಕ್ರೋಶ ತುಂಬಾ ಟೈಮ್ ತಗೊಳುತ್ತೆ. ನನಗೂ ಬರುತ್ತೆ ಕ್ರೋಶಾನೇಗೆ, ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಮಾಡ್ತಾ ಹೋದಂಗೆ. ಮತ್ತೆ ಉಲನ್ ಕೆಲಸ ಹೀಟ್ ಆಗತ್ತಲ್ವಾ, ಕುತ್ಕೊಂಡು ಮಾಡುವಾಗ ಹೀಟ್ ಆಗತ್ತೆ ಸ್ವಲ್ಪ. ನಿಮ್ಮ ಸ್ಕಿಲ್ ಮೆಚ್ಚಲೇಬೇಕು ಅಮ್ಮ. ಈ ವಯಸ್ಸಲ್ಲಿ ನೀವು ಇಷ್ಟು ಸ್ಪೋರ್ಟಿವ್ ಆಗಿ, ಇಷ್ಟು ಸ್ಕಿಲ್ಫುಲ್ ಆಗಿ ಇಷ್ಟೊಂದು ಮಾಡಿದಿರಲ್ಲ, ತುಂಬಾ ಖುಷಿ ಆಗತ್ತೆ. ತುಂಬಾ ಇತ್ತು ಮೇಡಮ್, ಮಾರಿದೀವಿ ನಾವು. ಎಲ್ಲ ಮಾರಿದಿರಾ? ಒಂದ್ಸತಿ ಫುಲ್ ನಿಮ್ದು ಶಾಪ್ ತೋರಿಸ್ಬಿಡೋಣ. ಇದಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಅಲ್ಲೇ ಯಾರಾದ್ರೂ ನಿಮ್ ಕಸ್ಟಮರ್ ಬರ್ತಾರ? ಮನೆ ಹತ್ರನೂ ಬರ್ತಾರ? ಮನೆ ಹತ್ರ ನಾವು ಅಷ್ಟಾಗಿ ಹೇಳಿಲ್ಲ, ಇಲ್ಲಿ ಬಂದವರೆಲ್ಲ ಹೇಳ್ತಾರೆ ಮಾಡ್ಕೊಡಿ ಮಾಡ್ಕೊಡಿ. ಅವ್ರು ಆಚೆ ಬರಕ್ಕೆ ಸ್ವಲ್ಪ ಸಂಕೋಚ ಪಡ್ತಾ ಇದ್ರು, ನಾವಾಗಿ ನಾವು ಕರ್ಕೊಂಡ್ ಬಂದು ಈಗ ಅದೇ ಮಾಲ್ಗಳಲ್ಲೆಲ್ಲ ಇದು ಎಲ್ಲ 1000 ರೂಪಾಯಿಗೆ ಮಾರ್ತಾ ಇರ್ತಾರೆ. ಹೌದು ಮೇಡಮ್. ಇದೇ ಅಲ್ಲಿ ಇದೇ ಶೋರೂಮ್ ಅಲ್ಲಿ ಇದೇ 1000 ರೂಪಾಯಿಗೆ ಮಾರ್ತಾರೆ ಇದನ್ನೇ ಶೋರೂಮ್ ನಲ್ಲಿ. ಮತ್ತೆ ಎಷ್ಟು ನೀಟಾಗೂ ಫಿನಿಶಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗೂ ಇದೆ. ನಿಮಗೆ ಮಟೀರಿಯಲ್ ಕಾಸ್ಟ್ ಆಗತ್ತಲ್ವಾ ಸುಮಾರು? ಉಲನ್ ತಂದು ಮಾಡ್ಬೇಕಲ್ವಾ, ಟೈಮ್ ಹಿಡಿಯುತ್ತೆ. ಜಾಸ್ತಿನೇ ಆಗುತ್ತೆ. ಏನಂದ್ರೆ ಇವಾಗ ಹಾಕ್ಬಿಟ್ಟಿದೀವಿ, ಖರ್ಚಾಗ್ಲಿ, ಬೆನ್ನು ನೋವು ಬರುತ್ತೆ, ಟೈಮ್ ಹಿಡಿಯುತ್ತೆ, ಎಲ್ಲ ಆಗುತ್ತೆ. ಮೇಡಮ್, ನಿಮ್ಮ ಹೆಸರೇ ಹೇಳಿಲ್ಲ. ಲಕ್ಷ್ಮಿ ಮೇಡಮ್. ಲಕ್ಷ್ಮಿ ಅಂತನಾ? ಸರ್, ನಿಮ್ಮ ಹೆಸರು? ಜಗದೀಶ್ ಅಂತ. ನಿನ್ನ ಹೆಸರು ಪುಟ್ಟ? ಶ್ವೇದನ್. ನಿನ್ಗೆ ಅಣ್ಣನ ಇನ್ನೊಬ್ಬ? ನೀನೇ ಅಣ್ಣ, 9th ಸ್ಟ್ಯಾಂಡರ್ಡ್. ತಮ್ಮ ಗೌತಮ್ ಅಂತಾನ? ಅವ್ನು ಬಂದಿಲ್ವಾ ಇವತ್ತು? ಒಳಗಡೆ ಇದ್ದಾನಾ? ಕರೀರಿ. ಏನೋ ನಿಮ್ಮ ಧೈರ್ಯದಿಂದ ನಮ್ಮ ಅತ್ತೆಗೆ ಒಂದು ಒಳ್ಳೇದಾದ್ರೆ ನಮ್ ಖುಷಿನೇ.
ಅಲ್ಲ ಈ ವಯಸ್ಸಲ್ಲಿ ಅತ್ತೆ ಸೊಸೆ ಇಷ್ಟು ಚೆನ್ನಾಗಿರೋದಲ್ದೇನೆ ಹಾ ಅವ್ರಿಗೆ ಒಂದು ಅನುಕೂಲ ಆಗ್ಬೇಕು, ಅದೇ ಅವ್ರಿಗೂ ಖುಷಿ ಆಗ್ಬೇಕು. ನಾವು ಮಾಡಿರೋ ಕಷ್ಟಕ್ಕೆ ಪ್ರತಿಫಲ ಇದ್ರೆ ಮತ್ತೆ ಈ ಸಣ್ಣ ವಯಸ್ಸವ್ರೆ ಇಷ್ಟೊಂದು ಹೆಣಿಯಲ್ಲ ಇವಾಗ, ನಿಜ. ಎಷ್ಟು ಹೆಣದಿದ್ದಾರೆ ಅಷ್ಟು ಚೆನ್ನಾಗಿ. ಇವನೇ ಗೌತಮ್. ನೀನೇ ಗೌತಮ್ನ ಪುಟ 7th ನೀನು ಇಲ್ಲೇ ಅಪ್ಪ ಅಮ್ಮನ ಜೊತೆಗೆ ಇಲ್ಲಿ ಬಂದಿರ್ತೀಯ, ಸಂಡೆ ಹೊತ್ತು ಇಲ್ಲೇ ಕುತ್ಕೊಂಡು ಇರ್ತೀರಾ? ಕರ್ಕೊಂಡು ಹೋಗ್ತೀವಿ. ಹಾ ಮನೆ ಭಯ, ಹಾ ಹಾ ಆಟ ಆಡಕ್ ಹೋಗ್ತಾರೆ, ಎಲ್ಲ ಬೀಳ್ತಾರೆ. ಬಿದ್ರೆ ಗಿದ್ರೆ ಭಯ ಅಲ್ಲ. ಮಕ್ಳ ಸೇಫ್ಟಿ ತಂದೆ ತಾಯಿ ಜವಾಬ್ದಾರಿ ಅಲ್ವಾ, ನೋಡ್ಕೊಳ್ಳೇಬೇಕು. ಅವ್ರನ್ನ ಎಲ್ಲೆಲ್ಲೋ ಬಿಟ್ಟು ಏನು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದೇ ಅದೇ ಬೇರೆ ದಿವಸ ನೀವು ಆಫೀಸಿಗೆ ಹೋದಾಗ ಅಜ್ಜಿ ನೋಡ್ಕೊಳ್ತಾರಾ ಮನೇಲಿ? ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದ್ರೆ ಅವ್ರಿಗೆ ಊಟ ಕೊಡೋದು, ಹಾ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಮ್ಗೆ. ಹಾ ಹಾ ಅಂದ್ರೆ ನಮ್ಗೆ ಕಷ್ಟನೇ. ನೀವು ಕೆಲ್ಸಕ್ಕೆ ಹೋಗಿದ್ದೀರಾ ಅಂತ ಹಗಲೊತ್ತು ನಿಮ್ಗೆ ಮನೇಲೂ ಹೆಲ್ಪ್ ಮಾಡ್ಕೊಂಡು ಹೋಗೋದೇ ಇವರಿಂದಾನೆ. ಇವರಿಂದಾನೆ ಇರೋದ್ರಿಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಎಷ್ಟು ಜನ ಇಂಥ ತಿಳ್ಕೊಳ್ಳುವಂತ ವಿಚಾರನೂ ಹೇಳಿದಿರ ನೋಡಿ. ಎಷ್ಟೊಂದ್ ಜನ ಅತ್ತೆ ಸೊಸೆ ಕಿತ್ತಾಡ್ಕೊಂಡು ಇದ್ ಮಾಡ್ಕೊಂಡು ಮೇಡಮ್, ಈ 2 ಮಕ್ಕಳನ್ನ ಬಿಟ್ಬಿಟ್ಟು ನಾನು ಆಚೆ ಹೋಗ್ಬೇಕಂದ್ರೆ ಭಯ. ಹಾ ಇವ್ರು ಇದಾರಂದ್ರೆ ನಾನು ಧೈರ್ಯವಾಗಿ ಹೋಗ್ಬೋದು. ಆರಾಮಾಗಿ ಒಂದು ಯಾರೋ ಒಬ್ರು ನೋಡ್ಕೊಂತಾರೆ, ಅಜ್ಜಿ ನೋಡ್ಕೊಂತಾರೆ ಸೇಫ್ ಆಗಿ ಅನ್ನೋದೊಂದು ಧೈರ್ಯ ಇದೆ. ನಿಮ್ಮ ಮಾವ ಅವರು? ಅವ್ರಿಲ್ಲ. ತುಂಬಾ ವರ್ಷ ಆಯ್ತಾ ತೀರ್ಕೊಂಡು? ನಾವು ಬಂದಾಗಿಂದ ನಾವು ನೋಡ್ಲಿಲ್ಲ. ನೀವು ನೋಡೇ ಇಲ್ಲ. ಅಮ್ಮ ತುಂಬಾ ಸಣ್ಣ ವಯಸ್ಸಲ್ಲೇ ತೀರ್ಕೊಂಡ್ರಾ? ನಮ್ಮ ದೊಡ್ಡ ಹುಡುಗನ್ಗೆ ವಯಸ್ಸು 14 ವಯಸ್ಸಿನಲ್ಲಿ ತೀರ್ಕೊಂಡು. ಅಲ್ಲಿಂದ ಮಕ್ಳು ಸಾಕೊಂಡು ಬಂದ್ರಿ? ಕಷ್ಟ ಬಿದ್ದಿದ್ದಾರೆ ಇವರು. ಅಲ್ಲಿಂದ ಕಷ್ಟಪಟ್ಟು ಮಕ್ಳು 5 ಗಂಡು ಮಕ್ಳು ಇವ್ರಿಗೆ. ಹಾ 5 ಗಂಡು ಮಕ್ಳನ್ನು ನೀವೇ ಬೆಳೆಸಿದ್ದೀರಾ? ಇದು ಸಣ್ಣ ಸಾಧನೆ. ಮೇಡಮ್, ಡೈಲಿ ಮಕ್ಳನ್ನ ಮನೇಲಿ ಅವರು ಅತ್ತೆನವ್ರು ನೋಡ್ಕೊಳ್ತಾರಾ? ಹಾ ಹಾ ನೀವು ಅವ್ರು ಇರೋದ್ರಿಂದ ಆರಾಮಾಗಿ ಫ್ರೀ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಬರ್ತಾ ಇದೀವಿ. ಹಾ ಫುಲ್ ಅವ್ರದೇ ಸಪೋರ್ಟು ನಿಮ್ಗೆ. ಇವಾಗ ನೀವು ಸಂಡೇ ಹೊತ್ತು ರೆಸ್ಟ್ ಮಾಡದೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಅವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ. ಹಾ. ಅವ್ರು ಕಷ್ಟ ಬೀಳ್ತಾರಲ್ಲ, ಹಾ. ಅವ್ರಿಗೂ ಒಂದು ಖುಷಿ ಆಗ್ಲಿ ಅಂತ ಆಚೆ ಕರ್ಕೊಂಡ್ ಬಂದು ಹೌದು, ಅವ್ರು ಮಾಡಿರೋ ಕಲೆಗೆ ಒಂದು ಸನ್ಮಾನ ಸಿಕ್ದಂಗ ಆಗ್ಬೇಕಲ್ವಾ? ಇದೇನ್ ಸುಮ್ನೆ ಇಲ್ಲ. ಇವಾಗ ಅಷ್ಟೊಂದು ನೆಯ್ಯಕ್ಕಾಗತ್ತಾ? ಇಲ್ಲ, ಯಾರಿಗೂ ಬರೋದು ಇಲ್ಲ. ಕೆಲವೊಬ್ರು ಕೈಯಿಂದ ಕಲೆ ಅದು ಎಲ್ಲರಿಗೂ ಒಲಿಯೋದಿಲ್ಲ ಅಲ್ಲ. ನೀವು ಅರ್ಥ ಮಾಡ್ಕೊಂಡ್ರಿ. ಕೆಲವೊಬ್ರು ಅಯ್ಯೋ ಅತ್ತೆ ಇದೇನ್ ಸುಮ್ನೆ ಸೇಲ್ ಆಗಲ್ಲ, ಮನೇಲಿ ಕುತ್ಕೊಳ್ಳಿ, ಏನ್ ಹೇಳಲಿಲ್ಲ ನೀವು ಅವ್ರಿಗೆ ಸಪೋರ್ಟಿವ್ ಆಗಿ. ಹಂಗೂ ಸ್ವಲ್ಪ ರೆಸ್ಟ್ ತಗೊಳ್ರಿ ಅಂತ ಬೈತೀನಿ. ಟೈಮ್ ಏನಕ್ಕೆ ಹೋಗ್ಬೇಡ್ರಿ, ಹಾ ಆರೋಗ್ಯ ಕೆಟ್ಟೋಗುತ್ತೆ, ಹಾ ರೆಸ್ಟ್ ತಗೊಳ್ರಿ ಮಾಡ್ರಿ. ಅದಕ್ಕಂತ ಅದೇ ಮಾಡಕ್ ಹೋಗ್ಬೇಡ್ರಿ ಅಂದ್ರೇನು ಅವ್ರು ಎನಿ ಟೈಮ್ ರೆಸ್ಟ್ ತಗೊಂತಾ ಇಲ್ಲ. ಹಾ ಹಾ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಅವ್ರ ಪ್ರಯತ್ನ ಸಾಧನೆ ಮಾಡ್ಬೇಕು ಅಂತ ಈ ವಯಸ್ಸಿನ ತುಂಬಾ ಕಷ್ಟಪಟ್ಟಿದ್ದೀರಾ. ತುಂಬಾ ಇನ್ಸ್ಪಿರೇಷನಲ್ ಸ್ಟೋರಿ ನಿಮ್ದು. ಸ್ಪೋರ್ಟಿವ್ ಆಗಿ ತಗೊಂಡು ಮಾಡಿದಿರಲ್ವಾ? ಖುಷಿ ಆಗತ್ತೆ. ಮಕ್ಕಳು ತುಂಬಾ ಕಷ್ಟ ಬಿದ್ದಿದ್ದಾರೆ, ತಂದೆ ಇದ್ದೀರಾ, ಹಾ ಅವರಾಗಿ ಅವರೇ ಕೆಲ್ಸಕ್ಕೆ ಹೋಗಿ ಹಾ ಅವ್ರ ಕಾಲ ಮೇಲೆ ಅವರು ಸ್ವಲ್ಪ ಕಷ್ಟ ಬಿದ್ದಿದ್ದಾರೆ. ಹಾ 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 ಇವ್ರಿಗೆ ಅವರು ಹೇಳ್ತಿದ್ದಾರೆ, ಅವ್ರಿಗೆ ಇವರು ಹೇಳ್ತಿದ್ದಾರೆ. ಮಕ್ಕಳೇ ಎಲ್ಲ. ಹಾ ಹಾ ಇವ್ರು ಕಿರಿಮಗನಾ? ಮೂರನೇವರು. ಇವ್ರು 3ನೇವರು. ದೊಡ್ಡ ಹುಡುಗ ತೀರ್ಕೊಂಡ. ಹಾ ಹಾ ಇನ್ನು 4 ಜನ ಇದ್ದಾರೆ. 4 ಜನ ಇದ್ದೀರಾ. ಆಗ್ಲಿ ಅಮ್ಮ, ನಿಮ್ದು ಈ ಟ್ಯಾಲೆಂಟು ನನಗೆ ತುಂಬಾ ಖುಷಿ ಆಯ್ತು. ನಾನು ಮುಂದೆ ಹೊರಟೋಗಿದ್ದೆ, ವಾಪಸ್ ಬಂದೆ. ನಿಮ್ದು ಇದು ನೋಡ್ಕೊಂಡು ಇದೇನೋ ಇದು ಸೇಲ್ ಮಾಡ್ತಾ ಇದ್ದಾರಲ್ಲ ನೋಡೋಣ ಅಂತೇಳಿ ವಾಪಸ್ ಬಂದೆ. ತುಂಬಾ ಖುಷಿ ಆಯ್ತು ಅಮ್ಮ. ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಮೇಡಮ್.